ಒಂದೂರಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಅವನಿಗೆ ತನ್ನ ಓದಿನ ಬಗ್ಗೆ ಮಹಾಗರ್ವ. ಎಲ್ರೂ ಮುಂದೆ ನಾನು ಅಷ್ಟು ಓದಿದ್ದೀನಿ, ಇಷ್ಟು ಓದಿದ್ದೀನಿ, ತನ್ನಷ್ಟು ಜಾಣ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಜಂಬ ಕುಸ್ಕೊಂತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಅವನು ಒಂದಿನ ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ. ಮಾರ್ಗ ಮಧ್ಯೆ ಒಂದು ನದಿ ದಾಟ್ಕೊಂಡು ಅವ್ರಿಗೆ ಹೋಗ್ಬೇಕಾಗಿರುತ್ತೆ. ಅಲ್ಲಿ ಒಬ್ಬ ಅಂಬಿಗನ ಕರೆದ್ಬಿಟ್ಟು ತನ್ನ ನದಿ ದಾಟಿಸು ಅಂತ ಅಂದ್ಬಿಟ್ಟು ಕೇಳ್ಕೊಂತಾನೆ. ಆಗ ಅಂಬಿಗ ಇವನನ್ನ ದೋಣಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ನದಿ ನೀರಿನ ಅಲೆಗೆ ದೋಣಿ ಸ್ವಲ್ಪ ಆ ಕಡೆಗೆ ಅಲುಗಾಡುತ್ತೆ. ಬುದ್ಧಿವಂತ ಅಂಬಿಗನನ್ನ ಜೋರಾಗಿ ಬೈಯಕ್ ಶುರು ಮಾಡ್ತಾನೆ. ನನ್ನಂತ ಮಹಾಬುದ್ಧಿವಂತನನ್ನ ನೀ ದೋಣಿಯಲ್ಲಿ ಕೂರಿಸ್ಕೊಂಡು ಹೋಗ್ತಿದೀಯಲ್ಲ, ನೀನು ಪುಣ್ಯ ಮಾಡಿದೀಯಾ, ನಾನು ಎಷ್ಟು ಓದ್ಕೊಂಡಿದ್ದೀನಿ ಗೊತ್ತಾ, ನಾನು ಎಷ್ಟು ಬುದ್ಧಿವಂತ ಗೊತ್ತಾ ಅಂತ ಅಂದ್ಬಿಟ್ಟು ತನ್ನ ಬಗ್ಗೆನೇ ಜಂಬ ಕೊಚ್ಕೊಂತಾ ಇರ್ತಾನೆ. ಇವನ ಮಾತುಗಳನ್ನು ಕೇಳಿ ಅಂಬಿಗನಿಗೆ ತುಂಬಾ ಬೇಸರ ಆಗುತ್ತೆ. ಮಾತು ಮುಂದುವರೆದು ಈ ಬುದ್ಧಿವಂತ ಅಂಬಿಗನಿಗೆ ಹೇಳ್ತಾನೆ, ನಿನಗೆ ದೋಣಿ ನಡೆಸೋಕೆ ಬರಲ್ಲ, ನೋಡು ನನ್ನಂತ ಬುದ್ಧಿವಂತನ ದೋಣಿಯಲ್ಲಿ ಕೂರಿಸ್ಕೊಂಡು ಹೆಂಗ್ ಹೋಗ್ತಾ ಇದೀಯಾ, ನಿನಗೆ ನಾನು ದುಡ್ಡೇ ಕೊಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂಬಿಗನಿಗೆ ಬೇಜಾರ ಜೊತೆಗೆ ಕೋಪನೂ ಬರುತ್ತೆ. ನದಿ ಮಧ್ಯದಲ್ಲಿ ಹೋದ್ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಜೋರಾಗಿ ಅಲುಗಾಡಿಸ್ತಾನೆ. ಆಗ ಬುದ್ಧಿವಂತ ದೋಣಿಯಿಂದ ನೀರೊಳಕ್ಕೆ ಬೀಳ್ತಾನೆ. ನೀರಲ್ಲಿ ಬಿದ್ದ ಬುದ್ಧಿವಂತನಿಗೆ ಈಜೆ ಬರ್ತಿರಲ್ಲ. ಅಯ್ಯೋ ನನ್ ಕಾಪಾಡು ಕಾಪಾಡು ಅಂತ ಅಂದ್ಬಿಟ್ಟು ಒಂದೇ ಸಮಯ ಕಿರಿಸ್ತಾ ಇರ್ತಾನೆ. ಆಗ ಅಂಬಿಗೆ ಹೇಳ್ತಾನೆ, ನೋಡು ಇಷ್ಟೊತ್ತು ನೀನು ಎಷ್ಟೆಲ್ಲ ಕೊಚ್ಕೊಂಡಲ್ಲ, ಈ ಪ್ರಪಂಚದಲ್ಲೇ ನಾನೊಬ್ಬನೇ ಬುದ್ಧಿವಂತ ಅಂದ್ಬಿಟ್ಟು ಜಂಬ ಕೊಚ್ಕೊಂಡೆ, ಈಗ ನೀನೇ ಈಜು ಹೊಡೆದು ದಡ ಸೇರ್ಕೋ, ನಾನೊಂದು ನೀನು ಕಾಪಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಬುದ್ಧಿವಂತ ಕೈ ಮುಗಿದು ಬಿಡ್ಕೊಂತಾನೆ. ಅಯ್ಯೋ ನಂದು ತಪ್ಪಾಯ್ತು, ದಯವಿಟ್ಟು ನನ್ ಕಾಪಾಡು, ನೀನ್ ಕಾಪಾಡಲಿಲ್ಲ ಅಂದ್ರೆ ನಾನು ನೀರಲ್ಲಿ ಮುಳುಗಿ ಸತ್ತೋಗ್ತೀನಿ, ನನಗೆ ಈಜು ಬರಲ್ಲ, ದಯವಿಟ್ಟು ನನ್ನ ಕಾಪಾಡು ಅಂತಂದ್ಬಿಟ್ಟು ಒಂದೇ ಸಮನೆ ಗೋಗರ್ತಾನೆ. ಆಗ ಅಂಬಿಗ ಬುದ್ಧಿವಂತನನ್ನ ಕೈ ಹಿಡಿದು ದೋಣಿ ಒಳಕ್ಕೆ ಕರ್ಕೊಂತಾನೆ. ಕರೆದುಕೊಂಡ್ಬಿಟ್ಟು ಹೇಳ್ತಾನೆ, ನೋಡು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಜ್ಞಾನ ಇದ್ದೇ ಇರುತ್ತೆ. ನಮ್ಮ ಜ್ಞಾನದ ಬಗ್ಗೆ ಇನ್ನೊಬ್ಬರ ಹತ್ರ ಜಂಬ ಕೊಚ್ಕೊಳ್ಬಾರ್ದು. ನಾನು ಹೆಚ್ಚು ಬುದ್ಧಿವಂತ, ನೀ ಕಡಿಮೆ ಬುದ್ಧಿವಂತ, ನಾನು ಜಾಸ್ತಿ ಓದ್ಕೊಂಡಿದ್ದೀನಿ, ನೀನು ಏನೂ ಓದ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಬ್ಬರನ್ನ ಕೀಳಾಗಿ ನೋಡಬಾರ್ದು. ನೀನು ಓದ್ಕೊಂಡು ಬುದ್ಧಿವಂತ ಆಗಿರ್ಬೋದು, ಆದ್ರೆ ನಾನು ಈ ದೋಣಿ ನಡೆಸೋದ್ರಲ್ಲಿ ನನ್ನದೇ ಆದ ಒಂದು ಬುದ್ಧಿವಂತಿಕೆ ಇದೆ. ದಯವಿಟ್ಟು ನನ್ನ ಒಂದು ಜ್ಞಾನವನ್ನು ನೀನು ಅಲ್ಲಗಳೆಬೇಡ. ಈ ಪ್ರಪಂಚದಲ್ಲಿ ಯಾರೇ ಇರಲಿ, ಯಾರು ನೀನು ಕೀಳಾಗಿ ಕಾಣಬೇಡ ಅಂತ ಅಂಬಿಗ ಬುದ್ಧಿವಂತನಿಗೆ ಹೇಳ್ತಾನೆ. ಆಗ ಬುದ್ಧಿವಂತ ತನ್ನ ತಪ್ಪಿನ ಅರಿವಾಗಿ ಸುಮ್ಮನೆ ಕೂತ್ಕೊಂತಾನೆ. ನೋಡಿ, ಇಂಥವ್ರನ್ನ ನಾವು ಸಮಾಜದಲ್ಲಿ ದಿನನಿತ್ಯ ನೋಡ್ತಾ ಇರ್ತೀವಿ. ತಮಗಿದ್ದ ಜ್ಞಾನದ ಬಗ್ಗೆ ಜಂಬ ಕೊಚ್ಕೊಂತಾ ಇರ್ತಾರೆ. ನಾನು ಮೇಲು, ನೀನ್ ಕೀಳು ಅಂತ ಅಂದ್ಬಿಟ್ಟು ಬೇರೆಯವ್ರನ್ನ ತುಚ್ಛವಾಗಿ ಕಾಣ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಸ್ಕಿಲ್ ಇರುತ್ತೆ, ಅವ್ರದೇ ಆದ ಒಂದು ಜ್ಞಾನ ಇರುತ್ತೆ, ಅವ್ರದೇ ಆದ ಒಂದು ಬುದ್ಧಿಮಟ್ಟ ಇರುತ್ತೆ. ಅವ್ರ ಮೇಲು ಇವ್ರ ಕೀಳು ಅಂತಂದ್ಬಿಟ್ಟು ಇನ್ನೊಬ್ಬರನ್ನ ಕಂಪೇರ್ ಮಾಡಕ್ ಹೋಗ್ಬಾರ್ದು.